ಇದು ಪವಾಡನ ಅಥವಾ ಇದರ ಹಿಂದೆ ಒಂದು ವಿಜ್ಞಾನ ಇದೆಯೋ ಗೊತ್ತಿಲ್ಲ, ಆದ್ರೆ ನಾವು ಕಂಡ ಅದ್ಭುತ ಅಂತ ಹೇಳ್ಬೋದು. ಇತ್ತೀಚೆಗೆ ನಾವು ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪಾ ಅಂದ್ರೆ ಕಲ್ಲುಗಳನ್ನ ನೀವೇನಾದ್ರೂ ಮನ್ಸಲ್ಲಿ ಕೋರ್ಕೊಂಡು 3 ಸಲ ಎತ್ತಿದ್ರೆ, ನೀವು ಯಾವ ಕಲ್ಲನ್ನ ಬೇಕಿದ್ರೂ ಕೂಡ ಎತ್ಬೋದು. ಒಂದು ಕಲ್ಲಂದ್ರೆ ಏನು ಮ್ಯಾಜಿಕ್ ಅಂತ ಹೇಳ್ಬೋದು. ಯಾವ ಕಲ್ಲನ್ನಾದ್ರೂ ಕೂಡ 3 ಸಲ ಎತ್ತಿ ಆನಂತರ ಅವರು ಒಂದು ಹೇಳ್ತಾರೆ, ಏನಪ್ಪಾ ಅಂದ್ರೆ ಏನ್ ನೀವು ಮನ್ಸಲ್ಲಿ ಕೋರ್ಕೊಂಡಿರ್ತೀರೋ ಅದು ನೆರವೇರೋ ಹೋಗಿದ್ರೆ ಈ ಸಲ ಮೇಲೆ ಬರ್ಬೇಡಪ್ಪ ಅಂತ ಹೇಳ್ಬಿಟ್ಟು ಕೋರ್ಕೊಂಡು ನೀವು ಈ ಸಲ ಎತ್ತಿ ಅಂತ. ಯಾವುದೇ ಕಾರಣಕ್ಕೂ ಆ ಕಲ್ಲು ಅನ್ನೋದು ಮೇಲೆ ಬರೋದಿಲ್ಲ. ನೀವೇನಾದ್ರೂ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರೆ ಇದರ ಅನುಭವ ಆಗುತ್ತೆ. ಇನ್ ಕೇಸ್ ಹೋಗಿಲ್ಲ ಅಂದ್ರೆ ಈ ಸಲ ಹೋಗಿ. ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಪವಿತ್ರವಾದ ಧರ್ಮಕ್ಷೇತ್ರ ಅಂತ ಹೇಳ್ಬೋದು. ಈ ಪವಾಡದ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಗೇನಾದ್ರೂ ಇದರ ಹಿಂದಿರುವಂತಹ ಸೈನ್ಸ್ ಗೊತ್ತಿದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತೆ ಇದು ದೈವ ಶಕ್ತಿ ಅಂತ ನೀವು ನಂಬೋದಾದ್ರೆ ದಯವಿಟ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ದೇಶದಲ್ಲಿ ಈ ತರದ ಹಲವಾರು ಪವಾಡಗಳು ನಡೀತಿರುತ್ತೆ, ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗೋಂಗಾಗ್ಲಿ. 3ನೇ ಬಾರಿ ಎಷ್ಟೇ ನಾವು ಶಕ್ತಿ ಹಾಕಿ ಎತ್ತಿದ್ರೂ ಕೂಡ ಆ ಕಲ್ಲು ಎತ್ತಕ್ಕಾಗಿಲ್ಲ. 3 ಸಲ ಸ್ವಲ್ಪ ಕಷ್ಟ ಆಯ್ತು, ಆದ್ರೆ 3ನೇ ಸಲ ಯಾವುದೇ ಕಾರಣಕ್ಕೂ ಆ ಕಲ್ಲು ಎತ್ತಕ್ಕಾಗಿಲ್ಲ. ಇದೇ ದೈವ ಪವಾಡ.